ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಬೈ ಎಲೆಕ್ಷನ್ನು ಕಾವು ಹೆಂಗೆ ಏರ್ತಾ ಇದೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆ ಕಡೆ ಬಾಗಲಕೋಟೆ ವೋಲ್ಟೇಜ್ ಜಾಸ್ತಿ ಆಗ್ತಾ ಇದ್ರೆ ಈ ಕಡೆ ದಾವಣಗೆರೆ ಅಂತೂ ಹೈ ವೋಲ್ಟೇಜ್ ಆಗೇ ಬಿಟ್ಟಿದೆ. ಈ ಗ್ಯಾಪಲ್ಲಿ ದಾವಣಗೆರೆಯಲ್ಲಿ ಒಂದು ಸಾಂಗು ರಿಪೀಟ್ ಆಗಿ ಕಿವಿಲಿ ಕೇಳ್ತಾ ಇದೆ. ಏನಪ್ಪ ಸಾಂಗು ಕೇಳಿದ್ರೆ, ಚಾಮರಾಜಪೇಟೆಯ ಹಮ್ಮೀರ ಬಂದ ಕಾಂಗ್ರೆಸ್ನ ಗೆಲ್ಸಿ ಅಂದ, ರ್ಯಾಲಿಗೆ ಬರ್ರಿ ಜಮೀರ್ ಅಂದರೆ ಕೇರಳ ಹೋಗ್ಬೇಕಂದ. ಈ ಸಾಂಗು ನಮ್ಮ ದಾವಣಗೆರೆಯಲ್ಲಿ ಕೇಳ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಜಮೀರ್ ಅಹ್ಮದ್ ಅವರು ನಮ್ಮ ಈ ಸ್ವಲ್ಪ ಸಂಖ್ಯಾತ ಸಮುದಾಯ ಇದೆಯಲ್ಲ ಅದರದ್ದೊಂದು ಈ ಕರ್ನಾಟಕದ ಮಟ್ಟದ ದೊಡ್ಡ ಲೀಡರ್ ಅಂತ ಕರಿಬಹುದು. ಬೇರೆ ಆಪ್ಷನ್ನೇ ಇಲ್ವಲ್ಲ. ಅಲ್ಲ, ಯುಟಿ ಖಾದರ್ನ ಅವರು ಲೀಡರ್ ಅಂತ ಸ್ವೀಕಾರ ಮಾಡೋದಿಲ್ವಲ್ಲ. ಹಾಗಾಗಿ ನಮ್ಮ ಜಮೀರ್ ಅಹ್ಮದ್ ಅವ್ರನ್ನ ಈ ದಾವಣಗೆರೆಗೆ ಕಳಿಸಿದ್ರು. ಏನಕ್ಕೆ? ಅಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು. ಈಗ ಸಮರ್ಥ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ ಕೊಟ್ಟಿದೆ, ಅಲ್ಲಿ ಬಂಡಾಯದ ಬಿಸಿ ಇದೆ. ಹೀಗಾಗಿ ಅವ್ರು ಹೋದರೆ ಒಂಚೂರು ಏನೋ ರಿಪೇರಿ ಮಾಡಿ ಬರ್ಬೋದೇನೋ ಅಂತ ಇಲ್ಲಿ ಪಕ್ಷದ ಹೈಕಮಾಂಡು ಕಮಾಂಡು ಎಲ್ಲರೂ ಕೂಡ ಅವರಿಗೊಂದು ದಾವಣಗೆರೆಗೆ ಒಂಚೂರು ಹೋಗಿ ಬನ್ರಿ ಅಂತ ದಾರಿ ತೋರಿಸಿ ಬಿಟ್ಟಿತ್ತು. ಅಣ್ಣ ಹೋದವ್ರು ಏನು ಮಾಡಿದ್ರು? ಏನು ಸಮರ್ಥ ಅವ್ರ ಮನೆಯಲ್ಲಿ ಸರಿಯಾಗಿ ಊಟವನ್ನ ಮಾಡಿದ್ರು. ಅವ್ರನ್ನೆಲ್ಲರನ್ನು ನೀವು ಗೆದ್ದೇ ಗೆಲ್ತೀರಾ, ನಮ್ಮ ಅಭಯ ಇದ್ದೇ ಇದೆ ಅಂತ ಒಂದು ಆಶೀರ್ವಾದವನ್ನ ಮಾಡಿದ್ರು. ಆ ಪುಟಾಣಿ ಸಮರ್ಥ ಅವರ ಕೆನ್ನೆಗೊಂದು ಮುತ್ತನ್ನ ಕೊಟ್ಟರು. ಹಾಗೆ ಒಂದು ಈ ವಿಡಿಯೋವನ್ನ 21 ಸೆಕೆಂಡಿನ ವಿಡಿಯೋವನ್ನ ಮಾಡಿದ್ರು. ಏನಂದ್ರೆ, ಎಲ್ಲರಿಗೂ ಕೂಡ ನಮ್ದು ಕಾಂಗ್ರೆಸ್ಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕು ಚರಣ್ ಹುಡುಗ ಅಂದ್ಕೊಂಡು ಒಂದು ಹೇಳಿದ್ರು. ಆದರೆ ಅಲ್ಲಿ ಕಾಂಗ್ರೆಸ್ನ ನಿರೀಕ್ಷೆ ಏನಾಗಿತ್ತು? ನೀವು ಓಪನ್ ರ್ಯಾಲಿಗೆ ಬರಬೇಕು, ಅಲ್ಲಿ ಪ್ರಚಾರವನ್ನ ಮಾಡಬೇಕು, ಕಾಂಗ್ರೆಸ್ಗೆ ಎಲ್ಲೂ ಕೂಡ ಸಮಸ್ಯೆ ಆಗದಂತೆ. ಈಗಾಗಲೇ ಬಂಡಾಯ ಎಲ್ಲಿಂದ ಬಂದಿದೆ? ಮುಸ್ಲಿಂ ಸಮುದಾಯದಿಂದ ಬಂಡಾಯ ಬಂದಿದೆ. ಒಂದು ದೊಡ್ಡ ಬಂಡಾಯವನ್ನ ಒಂದು ಕಬಾಬ್ ತಿನ್ನಿಸಿ ಸೈಲೆಂಟ್ ಮಾಡಿದ್ದಾರೆ. ಪೈಲ್ವಾನ್ ಅಂತ ಒಬ್ರು ಬಂದಿದ್ದಾರಲ್ಲ, ಪೈಲ್ವಾನಿಗೆ ನೀ ಯಾವ ಸೀಮೆ ಪೈಲ್ವಾನೋ ಅಲ್ಲ ಅಂತ ಹೇಳಿ ನಮ್ಮ ಈ ಸಿದ್ದರಾಮಯ್ಯನವರು ಅವ್ರನ್ನ ಶಾಂತ ಮಾಡಿದ್ರು. ಜೊತೆಗೆ ಅಲ್ಲಿ SS ಮಲ್ಲಿಕಾರ್ಜುನ್ ಅವರು ಅವರ ಕೈಯಾರೆ ಕಬಾಬನ್ನು ತಿನ್ನಿಸಿ ಸೈಲೆಂಟ್ ಮಾಡಿಬಿಟ್ರು. ಬಟ್ ಇನ್ನೊಬ್ರು ಅಲ್ಲಿ ರೆಬಲ್ ಆಗಿದ್ದಾರೆ, ಪ್ರಚಾರಗಳನ್ನು ಜೋರಾಗಿ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಒಂದಿಷ್ಟು ಒಲವು ಕಾಣ್ತಾ ಇದೆ. ಆ ಒಲವು ವೋಟ್ ಆಗಿ ಕನ್ವರ್ಟ್ ಆದಲ್ಲಿ ಅದರ ಸಮಸ್ಯೆ ಯಾರಿಗಾಗುತ್ತೆ? ನೇರವಾಗಿ ಕಾಂಗ್ರೆಸ್ಗೆ ಆಗುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂದ್ರೆ ಮುಸ್ಲಿಮರು ಅಂತ ನಾನು ಬಾಯಿ ಬಿಟ್ಟು ಹೇಳೋದೇನ್ರಿ, ನಿಮಗೆ ಗೊತ್ತಿಲ್ವೇನ್ರಿ? ಹೀಗಾಗಿ ನಮ್ಮ ಜಮೀರಣ್ಣ ಏನು ಮಾಡಿದ್ರು, ಒಂದು ಚಿಕ್ಕದೊಂದು ಪ್ರೆಸ್ ಮೀಟ್ ಅನ್ನ ಮಾಡಿ ರ್ಯಾಲಿಗೆ ಬನ್ರಿ ಅಂದ್ಬಿಟ್ರೆ ಜೂಟ್ ಅಂದ್ಬಿಟ್ರು. ಅಲ್ಲೊಂದು ಸೇಫ್ ಗೇಮ್ ಮಾಡಿದ್ರು. ಈ ಕಡೆಯೇ ಪಕ್ಷ, ಆ ಕಡೆಯೇ ಸಮುದಾಯ. ಅಲ್ಲಿಗೆ ಹೋದ್ರೆ ಅವರು ಉರ್ದುದಲ್ಲಿ ಉದ್ದುದು ಕುಗಿತಾರೆ. ಇಲ್ಲಿ ಪಕ್ಷದವರು ತಲೆ ಮೇಲೆ ಬಂಡೆನ ಎತ್ತಾಗದಂಗೆ ಮಾಡ್ತಾರೆ. ಏನು ಮಾಡಬೇಕು? ಓದಂಗೂ ಇರಬೇಕು, ಪ್ರಚಾರ ಮಾಡ್ದಂಗೂ ಇರಬೇಕು. ಹಾಗೆ ಅಲ್ಲಿ ಅಡಕತ್ತಿರೊಳಗೆ ಸಿಕ್ಕೊಂಡಿರೋ ಅಡಿಕೆ ಆಗಬಾರ್ದು ಅಂತ ಏನು ಮಾಡಿದ್ರು, ನನ್ನನ್ನು ಪಕ್ಷ ಏನು ಮಾಡಿದೆ, ಕೇರಳದಲ್ಲಿ ಇಲೆಕ್ಷನ್ ಇದೆಯಲ್ಲ ಅಲ್ಲಿ ಈ ಸ್ಟಾರ್ ಪ್ರಚಾರಕ ಅನ್ನೋ ಒಂದು ಹುದ್ದೆಗೆ ಕಳಿಸ್ಬಿಟ್ಟಿದೆ. ನಾನಲ್ಲಿ ಹೋಗಲೇಬೇಕು, ಅಲ್ಲಿ ಕೇರಳದಲ್ಲಿ ನನ್ನ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ ಅಂತ ಅಲ್ಲಿ ಸಮರ್ಥ ಅವರ ಫ್ಯಾಮಿಲಿಗೆ ಟಾಟಾ ಬೈ ಬೈ ಮಾಡಿ ಯಾವುದೇ ಬಹಿರಂಗ ರ್ಯಾಲಿಗೆ ಹೋಗ್ಲಿಲ್ಲ, ಹಾಗೆ ಯಾವುದೇ ಬಹಿರಂಗ ಸಮಾವೇಶದಲ್ಲಿ ಮಾತಾಡ್ಲಿಲ್ಲ. ಜೂಟ್ ಆಗೇ ಬಿಟ್ರು ಕೇರಳಕ್ಕೆ. ಆದ್ರೆ ಇವತ್ತೊಂದು ಮತ್ತೆ ಈಗ ಈ ಪಕ್ಷದಲ್ಲೊಂದು ರಾಜ್ಯ ಮಟ್ಟದಲ್ಲಿ ಹೈಕಮಾಂಡ್ ಇದಾರಲ್ಲ, ಈ ಪಕ್ಷದ ಅಧ್ಯಕ್ಷರು ಅಂತ ನಮ್ಮ DCM DK ಶಿವಕುಮಾರ್ ಅವರು, ಅವರ ಪಿತ್ತವನ್ನ ಹಿಂಗೆ ನೆತ್ತಿಗೇರಿ ಮೇಲಿಂದ ಜಿಗಿಯೋ ತನಕ ಒಂದು ಮಾತನ್ನ ಆಡ್ಬಿಟ್ಟಿದ್ದಾರೆ. ಅಯ್ಯೋ, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿ, ಯಾರಿಗೂ ಕೂಡ ಅವರಿಗೆ ಚೇಂಜ್ಗೆ ಮಾಡೋಕ್ಕೆ ಆಗದೇ ಇಲ್ಲ ಅಂತ ವೇದಿಕೆ ಮೇಲೆ ಹೋಗಿ ಅಲ್ಲಿ ಉದ್ದಕ್ಕೆ ಭಾಷಣವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ DK ಅವರು ಕೂಡ ಕೌಂಟರ್ನ ಕೊಟ್ಟರು. ನಾನು ಮಾತಾಡಬೇಕು ಬಿಟ್ಟರೆ ಸಿದ್ದರಾಮಯ್ಯನವರು ಮಾತಾಡಬೇಕು, ಬಾಕಿಯವರೆಲ್ಲ ಮಾತಾಡಿದ್ರೆ ಕೌಂಟೇ ಇಲ್ಲ ಅಂತ ನೀನೊಬ್ಬ ಚಿಲ್ಟು ಪಿಲ್ಟು ಅನ್ನೋ ಥರದಲ್ಲಿ ಹೇಳಿದ್ರು. ಈಗ ಜಮೀರಣ್ಣಂಗೆ ಒಂಥರ ವಿಚಿತ್ರ ಸನ್ನಿವೇಶ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ನಾವು ಜಾಸ್ತಿ ಸಂಖ್ಯೆಯಲ್ಲಿದ್ದೀವಿ, ಮುಸ್ಲಿಂ ಸಮುದಾಯದ್ದು ಸಿಕ್ಕಾಪಟ್ಟೆ ವೋಟ್ ಇದೆ. ಹಾಗಾಗಿ ನೀವು ಯಾರಿಗೆ ವೋಟನ್ನು ಕೊಡಬೇಕು? ನಾವು ಡೇ 1 ಕಾಂಗ್ರೆಸ್ ಪಕ್ಷವನ್ನೇ ನಂಬ್ಕೊಂಡ್ ಬಂದಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೊಂಡ್ ಬಂದಿದ್ದೀವಿ. ಕಾಂಗ್ರೆಸ್ನ ಬಿಟ್ಟರೆ ನಮಗೆ ಬೇರೆ ಗತಿನೂ ಇಲ್ಲ, ವ್ಯಥೆನೂ ಇಲ್ಲ. ಆದರೆ ನಮಗೆ ಈ ಸದ್ಯಕ್ಕೆ ಮೋಸವನ್ನು ಮಾಡಬೇಡಿ. ದಾವಣಗೆರೆಯಲ್ಲಿ ಪಾಪ ಹಿರಿಯರೊಬ್ಬರು ತೀರೋಗಿದ್ದಾರೆ, ಬೈ ಎಲೆಕ್ಷನ್ ಆಗಲೇಬೇಕು, ಅಲ್ಲಿ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇರೋದಕ್ಕೆ ನಮಗೆ ಟಿಕೆಟನ್ನು ಕೊಡಬೇಕಾಗಿ
ಕಳಕಳಿಯ ವಿನಂತಿ ಮಾಡ್ಕೊಂಡ್ರು. ಆದ್ರೆ ಆಗುತ್ತೇನ್ರಿ, ಅರ್ಧ ದಾವಣಗೆರೆ ಶ್ಯಾಮನೂರು ಫ್ಯಾಮಿಲಿಯಲ್ಲೇ ಇದೆ. ಅವರ ಮನೆಯವರೆಲ್ಲ ಈ ರಾಜಕೀಯದಲ್ಲಿ ದಾವಣಗೆರೆ ಮಟ್ಟದಲ್ಲಂತೂ ಹುಲಿಗಳೇ. ಅವರ ಕುಡಿನ ಬಿಟ್ಕೊಟ್ಟು ಬೇರೆಯವರ ಯಾವ್ದೋ ಒಂದು ಕಾಮನ್ ಕುಡಿಗೆ ಬಂದು ಟಿಕೆಟ್ ಕೊಡಕ್ಕೆ ಅವ್ರು ಒಪ್ತಾರ? ಖಂಡಿತ ಇಲ್ಲ. ಎಲ್ಲಾ ಪಕ್ಷದಲ್ಲೂ ಕೂಡ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇದ್ದೇ ಇದೆ. ಕುಟುಂಬ ರಾಜಕಾರಣ ಹೊರತಾದ ಪಕ್ಷವನ್ನ ಹುಡುಕಕ್ ಸಾಧ್ಯನೇ ಇಲ್ಲ. ಇಲ್ಲೂ ಕೂಡ ಅದೇ ಆಗಿದೆ. ಆದ್ರೆ ಈ ಸ್ವಲ್ಪ ಸಂಖ್ಯಾತ ಸಮುದಾಯ ಫ್ರಮ್ ದಾವಣಗೆರೆ ಇದೆಯಲ್ಲ, ಸ್ವಲ್ಪ ಎದೆಗೆ ತಗಂತು, ರೆಬಲ್ಗಳು ಕಂಡ್ರು, ಬಂಡಾಯದ ಒಂದು ಕಹಳೆಯನ್ನ ಉದ್ದಿಸಲಾಯಿತು. ಆದ್ರೆ ಅಷ್ಟೇ ಕೂಲಾಗಿ ಕೆಲವೊಂದ್ಸಲ ಹಣ, ಕೆಲವೊಂದ್ಸಲ ಜನ ಎಲ್ಲವೂ ಕೂಡ ಕೆಲಸವನ್ನ ಮಾಡ್ಬೇಕಲ್ಲ. ಸೊ ಇಷ್ಟು ತಣ್ಣಗಾಗಿ ಮಾಡಿದ್ರು ಕೂಡ ಇನ್ನೊಬ್ರು ಎದ್ಕೊಂಡ್ಬಿಟ್ರು SDPI ಇಂದ. ಅಲ್ಲಿ ಇನ್ನೊಂದು ಸಮಸ್ಯೆ ಆಗಿದೆ. ಈ ನಮ್ಮ ಕಾಂಗ್ರೆಸ್ ಅಲ್ಲಿ ಈ ಪುಡಿ ರೌಡಿ ಅಂತಾನೆ ಫೇಮಸ್ ಆಗಿರುವ ನಲ್ಪಾಡ್ ಅಂತ ಇದಾರಲ್ಲ, ಅದೇ ಬಿಯರ್ ಬಾಟ್ಲು, ಹಲ್ಲೆ, ನೆನಪಾಗಿರ್ಬೇಕಲ್ಲ. ಆಯಪ್ಪ ಹೋಗಿ ಒಂದು ಉಮೇದಿಯಲ್ಲಿ ಒಂದು ಭಾಷಣವನ್ನ ಮಾಡ್ಬಿಟ್ಟ. ಏನಂದ್ರೆ ಅಲ್ಲಿ ಯಾರೋ ಅಪ್ಸರ್ ಕೊಡ್ಲಿಪೇಟೆನೋ ಪಿರಂಗಿಪೇಟೆನೋ ಯಾವನೋ ಬಂದವನೆ, ನಿಂತವನೆ, SDPI ಇಂದ ನಾನೇ ಗೆಲ್ಲೋದು ಅಂತ ಮನೆ ಮನೆಗೆ ಓಡಾಡ್ತವನೆ. ಆಯಪ್ಪಂಗೆ ಒಂದು ಡೈಲಾಗ್ ಅನ್ನ ಹೊಡೆದ್ಬಿಟ್ಟ. ಏನಂದ್ರೆ, ಟೋಪಿ ಹಾಕ್ದವ್ರಲ್ಲ ಮುಸಲ್ಮಾನರು ಅಲ್ಲ, ಗಡ್ಡ ಬಿಟ್ಟವ್ರಲ್ಲ ಮುಸಲ್ಮಾನರು ಆಗಲ್ಲ ಅಂತ. ಅದನ್ನ ಕೇಳ್ಕೊಂಡ್ಬಿಟ್ಟು ಅವರಿಗೆ ತಲೆ ಗೆರ್ರಂದಿದೆ. ಪಾಪ ಆಯಪ್ಪನ್ ಗಡ್ಡ ಇಲ್ಲಿ ಎದೆ ತನಕ ಬಂದ್ರೆ ಓಕೆ, ಹೊಕ್ಕಳ ತನಕ ಬಂದಿದೆ. ಅಷ್ಟುದ್ದ ಗಡ್ಡವನ್ನ ಇಟ್ಕೊಂಡು ಮೇಲ್ಗಡೆ ಅಟ್ಟಕ್ಕೆ ತಾಗೋ ತರ ಟೋಪಿನ ಹಾಕೊಂಡು ಇರುವನ್ನ ನಲಪಾಡವರು ಕೆಣಕದ್ರ. ಅದೇ ವಿಚಾರನ ಇಟ್ಕೊಂಡು ಈಗ ಅಲ್ಲಿ ಮುಸಲ್ಮಾನರ ಭಾವನೆ ಜೊತೆಗೆ ಅದೇ ಅಫ್ಸರ್ ಕೆಣಕ್ತಾ ಇದ್ದಾರೆ, ಹಾಗೆ ಅದನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಈಗ ಕಾಂಗ್ರೆಸ್ಸಿಗೆ ಜಮೀರು ಹೀರೋ ಆಗ್ಬೇಕು ಅಥವಾ ವಿಲನ್ ಆಗ್ಬೇಕು. ಒಂದು ವೇಳೆ ವಿಲನ್ ಜಾಗಕ್ಕೆ ಬೇರೆಯವ್ರು ಬೇಕು ಅಂದ್ರೆ ನಲ್ಪಾಡವ್ರ ಹೆಸರೇ ಬರಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಇಲ್ಲಿಗೆ ಇವತ್ತಿಗೆ ಈ ಬಹಿರಂಗ ಪ್ರಚಾರಕ್ಕೆಲ್ಲ ತೆರೆ ಬಿದ್ದಿದೆ. ಇನ್ಮೇಲೆ ಮತ್ತೇನೂ ಇಲ್ಲ. ವೋಟಿಂಗ್ ಆಗುತ್ತೆ, ಆಮೇಲೆ ಫಲಿತಾಂಶ ಬರುತ್ತೆ, ಯಾರು ಗೆದ್ರು ಯಾರು ಬಿದ್ರು ಅನ್ನೋದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಅಧಿಕಾರ ಇರೋ ಯಾವ ಪಕ್ಷ ಇದೆಯಲ್ಲ ಅವೇ ಗೆಲ್ಲೋದು ಈ ಬೈ ಎಲೆಕ್ಷನ್ಗಳಲ್ಲಿ ಜಾಸ್ತಿ. ಸ್ಟಿಲ್ ಈ ಸಲದ ಬಂಡಾಯ ಸ್ವಲ್ಪ ನಮ್ಮ ಈ ಕೈ ಪಕ್ಷಕ್ಕೆ ಟೆನ್ಷನ್ ತಂದ ಹಾಗೆ ಇದೆ. ಆ ಟೆನ್ಷನ್ ಇಲ್ಲಿ ತನಕ ಹೋಗುತ್ತೆ? ಬಂಡಾಯದ ಬಿಸಿ ಅವರ ಬುಡಕ್ಕೆ ಹತ್ಕೊಂಡು ಬಿಸಿನೀರನ್ನ ಕುತ್ತಿಗೆವರೆಗೆ ತರುತ್ತಾ, ಅಥವಾ ಆರಾಮ್ಸೆ ಗೆಲ್ತಾರ? ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿರುವಂತಹ BJP ಏನಾದ್ರೂ ಕಮಾಲ್ ಮಾಡುತ್ತಾ? ಎಲ್ಲವನ್ನೂ ಕೂಡ ಆಲೋಚನೆ ಮಾಡಬೇಕಿದೆ. ಅದು ಯಾವಾಗ? ಈ ಫಲಿತಾಂಶದ ದಿವಸ. ಇನ್ನು ಯಾರಲ್ಲ ಅಶ್ವವೇಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.